ಅಂದರೆ ಅಂದಿನ ಕರವೀರಪುರಕ್ಕೆ ಬಂದು ತಾಯಿಯಲ್ಲಿ ನೆಲೆಸ್ತಾಳೆ. ಅಂದು ಕೋಪಗೊಂಡು ಮೂರ್ತಿ ಚಿಕ್ಕದಾಗಿ ಅಂದರೆ ತಾಯಿ ಬಂದು ಈ ಸ್ಥಳದಲ್ಲಿ ಪ್ರಪ್ರಥಮವಾಗಿ ಕೂತ್ಕೊಳ್ತಾಳೆ. ಎಂತಹ ಅದೃಷ್ಟ ನೋಡಿ. ಇವತ್ತಿನ ದಿವಸ ತಾವೆಲ್ಲರೂ ಸಹಿತ ಈ ಒಂದು ಮೂಲವಾಗಿರ್ತಕ್ಕಂತಹ ಪ್ರಧಾನ ಸಾನ್ನಿಧ್ಯವನ್ನು ನೋಡ್ತಿದ್ದೀರಿ. ಇಂದಿಗೂ ಸಾಕಷ್ಟು ಜನ ತಿಳಿದಿರ್ತಕ್ಕಂಥವ್ರು, ಸಾಕಷ್ಟು ಜನ ಅರಿವಿರ್ತಕ್ಕಂಥವ್ರು, ಜೊತೆಗೆ ಈ ದೇವಸ್ಥಾನದ ಇತಿಹಾಸ ಗೊತ್ತಿರತಕ್ಕಂಥವ್ರು ಪ್ರಪ್ರಥಮವಾಗಿ ಬಂದು ತಾಯಿನ ದರ್ಶನ ಮಾಡ್ತಕ್ಕಂತಹ ಸ್ಥಳವೇ ಇದು. ಅಂದು ಚಿಕ್ಕದಾದಂತಹ ಬಾಲಾಲಯ, ಇಲ್ಲಿ ತಾಯಿ ಕೂತ್ಕೋತಾಳೆ. ಕೂತಾಗ ಈ ಭಾಗದಲ್ಲಿ ಸಾಕಷ್ಟು ಜನ ಪಂಡಿತರು, ವೇದ ವಿದ್ವಾಂಸರು, ಗುರುಗಳು, ಪಂಡಿತರು ಎಲ್ಲರೂ ನೋಡಿ ತಾಯಿ ಬಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡಿದಂತಹ ಮರುಕ್ಷಣವೇ ತಾಯಿಯಲ್ಲಿರ್ತಕ್ಕಂತಹ ತನ್ನ ಮೂಲ ಸಾನ್ನಿಧ್ಯ ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಮುಖದ ವರ್ಚಸ್ಸನ್ನು ನೋಡಿ ಈ ತಾಯಿ ಮಹಾಲಕ್ಷ್ಮಿಯೇ ಇರಬೇಕು ಅಂಥೇಳಿ ಅಂದು ಗರ್ಭಗುಡಿಗೆ ಕರ್ಕೊಂಡು ಹೋದ್ರಂತೆ. ಆದರೆ ವೈಕುಂಠವನ್ನು ತೊರೆದು ಬಂದಂತಹ ತಾಯಿ ಕರವೀರಪುರಕ್ಕೆ ಬಂದು ಪ್ರಪ್ರಥಮವಾಗಿ ಕೂತಂತಹ ಸ್ಥಳವೇ ಇದು. ಆ ಸ್ಥಳದಲ್ಲಿ ಇಂದಿಗೂ ಸಹಿತ ಪೂಜೆಗಳು ನಡೀತಾ ಇದೆ. ಅಂದು ಕೂತಂತಹ ಈ ಸ್ಥಳದಿಂದ ಇಂದು ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ಮಹಾಲಕ್ಷ್ಮಿ, ಗರ್ಭಗುಡಿಯಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿನೂ ನೀವು ನೋಡ್ಬೋದು. ಆದರೆ ಪ್ರಪ್ರಥಮವಾಗಿ ತಾಯಿ ಕೂತಂಥ ಸ್ಥಳವನ್ನು ನೀವು ನೋಡ್ಬೋದು. ಈ ಸ್ಥಳಕ್ಕೆ ಒಂದಿಷ್ಟು ಕುಂಕುಮಾರ್ಚನೆ ಮಾಡೋಣ. ಬಹುಶಃ ನಮ್ಮ ಹಿಂದಿನ ಕಾಲದಿಂದಲೂ ಯಾವುದೇ ಒಂದು ವಿಶೇಷತೆ ಆದರೂ ಪ್ರಪ್ರಥಮವಾಗಿ ನಡೆದಂತಹದ್ದಕ್ಕೆ ಹೆಚ್ಚಿನ ಮಹತ್ತಿರುತ್ತೆ. ಅಂಥ ಮಹತ್ತಿರತಕ್ಕಂಥ ಈ ಸ್ಥಳ ಎಲ್ಲರೂ ದರ್ಶನ ಮಾಡೋಣ. ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಕುಂಕುಮವನ್ನು ತಾವು ನೋಡ್ತಿದ್ದೀರಿ, ಸುತ್ತ ಇರ್ತಕ್ಕಂಥ ಈ ಪುಷ್ಪವನ್ನು ನೋಡ್ತಿದ್ದೀರಿ. ಇದನ್ನು ನೀವು ಸ್ಪರ್ಶ ಮಾಡಿದಷ್ಟು ಮನಸ್ಥಿತಿ ತಂದುಕೊಳ್ಳಿ. ಮಹಾಲಕ್ಷ್ಮಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ನಾನು ಸಹಿತ ನಿಮ್ಮೆಲ್ಲರ ಹೆಸರಲ್ಲೂ ನಿಮ್ಮೆಲ್ಲರ ಕುಟುಂಬದಲ್ಲೂ ಯಶಸ್ಸಿರಲಿ, ಪ್ರತಿಯೊಬ್ಬರ ಮನೆಯಲ್ಲೂ ಸ್ಥಿರ ಮಹಾಲಕ್ಷ್ಮಿ ನಿಲ್ಲಲಿ, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಆಗಲಿ ಅಂತ ಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ ಮಾಡೋಣ. ಓಂ ಐಂ ಹ್ರೀಂ ಶ್ರೀಂ ಓಂ ಮೂಲ ಪ್ರಕೃತಿ ನಮಃ ಓಂ ವಿಗತ್ಯೇ ನಮಃ ಓಂ ವಿದ್ಯಾಯ ನಮಃ ಸರ್ವಭೂತ ಪ್ರದಾಯ ನಮಃ ಶ್ರದ್ಧಾಯ ನಮಃ ವಿಭೂತ್ಯೇ ನಮಃ ಸರ್ಭೇ ನಮಃ ಪರಮಾತ್ಮಕೆ ನಮಃ ವಾಚೇ ನಮಃ ಪದ್ಮಾಲೇ ನಮಃ ಶುಚೇ ನಮಃ ಸ್ವಾಹಾಯ ನಮಃ ಸುಧಾಯ ನಮಃ ಧನ್ಯೇ ನಮಃ ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರತನೇ ನಮಃ ಜಯಾಯ ನಮಃ ಮಂಗಳಾಯ ನಮಃ ವಿಷ್ಣುಕ್ಷಸ್ಥಲಾಯ ನಮಃ ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷೇ ನಮಃ ನಾರಾಯಣ ಸಮಶ್ರಿತಾಯ ನಮಃ ದಾರಿದ್ರ್ಯಧ್ವಂಸಿನೇ ನಮಃ ಪ್ರೀತಿಪುಷ್ಟಿಕರಣೇ ನಮಃ ಶಾಂತಾಯ ನಮಃ ಶುಕ್ಲಮಾಲ್ಯವರ್ಧಿನೇ ನಮಃ ಶ್ರೀಯೇ ನಮಃ ಭಾಸ್ಕರ್ಯೇ ನಮಃ ಬಿಲ್ವಪತ್ರಲೀಯ ನಮಃ ವರಾಹೋಯ ನಮಃ ಯಶಸ್ವಿನೇ ನಮಃ ಉದಾರಂಗಾಯ ನಮಃ ಹರಿಣೀ ನಮಃ ಹೇಮಲತಾಯ ನಮಃ ಧನಧಾನ್ಯಕರೇ ನಮಃ ಸಿದ್ಧೇ ನಮಃ ಸ್ವರ್ಣಮಾಲಾಯ ವಿಷಣ್ಣೇ ನಮಃ ನವದುರ್ಗಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಶ್ರೀಮದ್ ಮಹಾಲಲಿತಾಂ ಫಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ತಾಯಿಗೆ ಆರತಿ ಮಾಡೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಲಾಂ ಬಿಭ್ರತೀಂ ಸುಬ್ರನಾಂ ವರದಾಣೀಂ ಚ ವೃಷದಾಂ ದೌತಾಂ ಶ್ರೀತ್ರೋಜ್ವಲಾಂ ಜಯ ಮಂಗಳಂ ಲಕ್ಷ್ಮೀ ಶುಭ ಮಂಗಳಂ ಶ್ರೀ ಅಷ್ಟಲಕ್ಷ್ಮೀ ಸನ್ಮಂಗಳಂ ಕಷ್ಟ ನಿವಾರಿಣಿ ಮೋಕ್ಷ ಪ್ರದಾಯಿನಿ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳಂ ಲಕ್ಷ್ಮೀ ಶುಭ ಮಂಗಳಂ ಶ್ರೀ ಅಷ್ಟಲಕ್ಷ್ಮೀ ಸನ್ಮಂಗಳಂ ಕಷ್ಟ ನಿವಾರಿಣಿ ಮೋಕ್ಷ ಪ್ರದಾಯಿನಿ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಈ ವಟವೃಕ್ಷದ ತಳಭಾಗದಲ್ಲಿ ಮುದ್ದು ಕೃಷ್ಣ ಬಾಲಕೃಷ್ಣ ಇದ್ದಾನೆ. ಆದರೂ ವಟವೃಕ್ಷದಲ್ಲೂ ಸಹಿತ ಪಿಂಡ ಪ್ರದಾನವನ್ನು ಮಾಡ್ಬೋದು. ಹಿರಿಯರಿಗೆ ಅಗಲಿರ್ತಕ್ಕಂತಹ ಪಿತೃಗಳಿಗೆ ಮೋಕ್ಷವನ್ನು ಕೊಡಬಹುದು. ಅಂತಹ ಮೋಕ್ಷ ಸಿಗತಕ್ಕಂಥ ಸ್ಥಳ ಗಯಾಕ್ಷೇತ್ರ. ಗಯಾಕ್ಷೇತ್ರದಲ್ಲಿ ಹಿಂದೆ ಸೀತಾಮಾತೆ ದಶರಥ ಮಹಾರಾಜರಿಗೆ ಪಿಂಡವನ್ನು ಕೊಟ್ಟಂಥ ಸ್ಥಳ. ಆ ಪಿಂಡವನ್ನು ಕೊಟ್ಟಾಗ ನೋಡಿರ್ತಕ್ಕಂತಹ 3 ಸಾಕ್ಷಿಗಳು. ಒಂದು ಸಾಕ್ಷಿ ವಟವೃಕ್ಷ, ಮತ್ತೊಂದು ಸಾಕ್ಷಿ ಹರಿಯುವ ನದಿ, ಮತ್ತೊಂದು ಸಾಕ್ಷಿ ಗೋಮಾತೆ. ಏನೇ ಆದರೂ ಭಾಳಷ್ಟು ಅರ್ಥಗರ್ಭಿತವಾಗಿದೆ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಶ್ರಾದ್ದದಲ್ಲಿ ಬರ್ತಕ್ಕಂಥದ್ದೇ ಗಯಾಶ್ರಾದ್ದ ಅಂತ. ಅಂದರೆ ನಾವು ಶ್ರಾದ್ದ ಮಾಡುವಾಗಲೂ ಸಹಿತ ತಿಥಿ ಆಚರಣೆ ಮಾಡುವಾಗಲೂ ಗಯಾನಲ್ಲೇ ಶ್ರಾದ್ದ ಮಾಡ್ತಾ ಇದ್ದೀವಿ, ಗಯಾಲೇ ತಿಥಿ ಮಾಡ್ತಾ ಇದ್ದೀವಿ ಅಂತ ಮಂತ್ರ ಭಾಗದಲ್ಲಿ ಬರುತ್ತೆ. ಆದರೆ ನಾವು ಇವತ್ತಿನ ದಿವಸ ಸಾಕ್ಷಾತ್ ಗಯಾ ಕ್ಷೇತ್ರದಲ್ಲೇ ಇದ್ದೀವಿ. ಈ ಒಂದು ಕ್ಷೇತ್ರದ ಸಂಪೂರ್ಣ ಮಾಹಿತಿ, ಸಂಪೂರ್ಣವಾದಂಥ ದರ್ಶನವನ್ನು ಇವತ್ತು ನೀವು ಮಾಡ್ತಾ ಇದ್ದೀರಿ. ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ ಇವತ್ತಿನ ಈ ಮಹಾ ಸುಯೋಗ. ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ ಶ್ರೀಮನ್ನಾರಾಯಣ ನಾರಾಯಣ ಹರಿ ಹರಿ. ಹರಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಹರಿ ಓಂ
ಇವತ್ತಿನ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ವಟವೃಕ್ಷ, ಈ ಆಲದ ಎಲೆ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಬಾಲಕೃಷ್ಣ ಇದರ ಮೇಲೆ ಮಲಗಿರ್ತಾನಂತೆ. ಅದರಿಂದ ಈ ಒಂದು ವಟವೃಕ್ಷದ ತಳಭಾಗದಲ್ಲೂ ಪಿಂಡ ಪ್ರದಾನವನ್ನು ಮಾಡಿದ್ರೆ ಇಷ್ಟಾರ್ಥಗಳ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟಾರ್ಥಗಳ ಸಿದ್ಧಿ ನಾನು ಪ್ರತ್ಯೇಕವಾದಂಥ ರೀತಿ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ರೈತ ಬಾಂಧವರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು, ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ರಾಜ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ನೆಮ್ಮದಿಯುತವಾಗಿರಬೇಕು, ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸುಖ ಸಂತೋಷ ನೆಮ್ಮದಿ ಸಿಗಬೇಕು ಅಂತ ವಟವೃಕ್ಷದ ಬಳಿ ಭಗವಂತನ ನಾನು ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಕೃಷ್ಣಂ ಮುಂದೆ ಜಗದ್ಗುರು, ಗುರುವಿಗೆ ಗುರುವಾಗಿರ್ತಕ್ಕಂತಹ ಕೃಷ್ಣ ಭಗವಾನನು ಸಹಿತ ಈ ವಟವೃಕ್ಷದಲ್ಲಿ ಈ ಎಲೆಯ ಮೇಲೆ ಬಾಲಕೃಷ್ಣ ಮಲಗಿರೋದ್ರಿಂದ ಈ ಕೃಷ್ಣನ ಸಾನ್ನಿಧ್ಯದಲ್ಲಿ ರಾಜ್ಯದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಲೌಕಿಕದಲ್ಲಿ ಯಾರೂ ಏನಾದರೂ ತಪ್ಪು ಮಾಡದೆ ರಾಜಕೀಯದವರು 2 ಕೈ ಕಟ್ಟೋ ಅಧಿಕಾರ ಇದೆ. ಇಲ್ಲಿ ಬ್ರಹ್ಮ ಇವರಿಗೆ 4 ಕೈ ಕಟ್ಟೋ ಅಧಿಕಾರ ಕೊಟ್ಟಿದ್ದಾರೆ. ಇಲ್ಲಿ ಗಯಾಶ್ರಾದ್ದವನ್ನು ದಂಪತಿ ಸಮೇತವಾಗಿ ಆಗಬೇಕು ಅಂತ ಪದ್ಧತಿ ಬರೆದಿರೋದು. ಯಾಕಂದರೆ ಇದು ಯಜ್ಞದ ಲೆಕ್ಕದಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪಿತೃದಂಡಿಂದ ವಿಮುಕ್ತಿ ಆಗೋಕ್ಕೋಸ್ಕರನೇ ಗಯಾಶ್ರಾದ್ದವನ್ನು ಮಾಡ್ತಾರೆ. ಇದು ಲಾಸ್ಟ್ನಲ್ಲಿ ಬೆನ್ನು ತಟ್ಟೋದು ಏನಂದರೆ ಪಿತೃದಂಡದಿಂದ ನಿಮಗೆ ವಿಮುಕ್ತಿ ಆಯಿತು ಅಂತ ಹೇಳೋದು. ಇದೇ ಇರೋದು ಗಯಾಶ್ರಾದ್ದ ಒಂದು ಸಂಪೂರ್ಣತೆ. जपो नारायण नारायण हरि हरि, जपो नारायण नारायण हरि हरि, भजो नारायण नारायण हरि हरि, भजो नारायण नारायण हरि हरि, जय जय नारायण नारायण हरि हरि, जय जय नारायण नारायण हरि हरि, श्रीमन्नारायण नारायण हरि हरि, श्रीमन्नारायण नारायण हरि हरि, तेरी लीला सबसे न्यारी न्यारी हरि हरि, तेरी लीला सबसे न्यारी न्यारी हरि हरि, श्रीमन्नारायण नारायण हरि हरि, श्रीमन्नारायण नारायण हरि हरि. ವಿಷ್ಣುಪಾದದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಿಂಡ ಪ್ರದಾನ, ವಿಷ್ಣುಪಾದವೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಮೊದಲನೇದಾಗಿ ಫಲ್ಗು ನದಿಯ ಅನುಷ್ಠಾನ, ಅಂದರೆ ಫಲ್ಗು ನದಿಗೆ ಸೇರ್ತಕ್ಕಂಥ ಪಿಂಡ ಪ್ರದಾನ ಆಯಿತು. ಎರಡನೇದಾಗಿ ವಿಷ್ಣುಪಾದದ ಪೂಜೆ ಈಗ ನಾವು ಹೊರಡ್ತಾ ಇದ್ದೀವಿ. ಇನ್ನು ಇದಾದ ನಂತರ ವಟವೃಕ್ಷ, ವಿಷ್ಣುಪಾದ ಜೊತೆಗೆ ಫಲ್ಗು ನದಿ, ಈ 3 ಕ್ಷೇತ್ರಗಳಲ್ಲೂ ಸಹಿತ ಪಿಂಡ ಪ್ರದಾನ ಮಾಡಬೇಕು. ಬನ್ನಿ ವಿಷ್ಣುಪಾದವನ್ನು ದರ್ಶನ ಮಾಡೋಣ, ಪಿಂಡ ಪ್ರದಾನವನ್ನು ಮಾಡೋಣ.